ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಟ್ರಿಪ್ಪಿಂದ ಬಂದಮೇಲೆ ಫಸ್ಟ್ ವ್ಲಾಗ್ ಇದು ನಾನು ಮಾಡ್ತಿರೋದು. ಸೊ ಟ್ರಿಪ್ ವ್ಲಾಗ್ಸ್ ಎಲ್ಲ ಹೇಗೆ ಅನ್ನಿಸ್ತು, ಇನ್ನೂ ಯಾರಾದರೂ ಮುಂಬೈ ಟ್ರಿಪ್ ವ್ಲಾಗ್ಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾವ್ಯಾವ ಥರ ಟ್ರಾವೆಲ್ ವ್ಲಾಗ್ಸ್ ಬೇಕಂತ. ಬಿಸ್ಕೆಟ್ ತಿಂದಿದ್ದಾನಂತೆ. ಸೊ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು. ಲಂಚಲ್ಲಿ ಬೀಟ್ರೂಟ್ ಕರಿ ಮತ್ತು ಚಪಾತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಮಾಡಿಕೊಡ್ಬೇಕಷ್ಟೇ. ಸಿಕ್ಕಾಬಿಟ್ಟೆ ಸೆಕೆ ಇದೆ ನೋಡಿ, ಅದಕ್ಕೆ ಕೂದಲೆಲ್ಲ ಎತ್ತಿ ಕಟ್ಬಿಟ್ಟಿದ್ದೀನಿ. ಎಷ್ಟು ಸೆಕೆ ಅಂದರೆ ತಡಿಯೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಸೆಕೆ ಇದೆ. ಗೊತ್ತಾಗ್ತಿಲ್ಲ ಏನು ಮಾಡೋಣ ಅಂತ, ಅಷ್ಟೊಂದು ಸೆಕೆ ಇದೆ. ಸೊ ನಾವು ಬೇರೆ AC ಹಾಕ್ಸ್ಕೊಂಡಿಲ್ಲ, ಜಸ್ಟ್ ಫ್ಯಾನ್ ಅಷ್ಟೇ ಇಟ್ಕೊಂಡಿರೋದು. ಹವಾ ಫ್ಯಾನಲ್ಲಿ ಎಷ್ಟು ಆದರೂ ಆಗ್ತಾಯಿಲ್ಲ. ಸೊ ನಿಮಗೆಲ್ಲ ಎಷ್ಟು ಸೆಕೆ ಅನಿಸ್ತಿದೆ ಬ್ಯಾಂಗ್ಳೂರಲ್ಲಿರೋರಿಗೆ ಎಸ್ಪೆಷಲಿ, ಯಾಕೆಂದರೆ ಬ್ಯಾಂಗ್ಳೂರು ಇಷ್ಟು ಸೆಕೆ ಅನ್ನಿಸ್ತಾನೆ ಇರಲಿಲ್ಲ. ಸೊ ಯಾರ್ಯಾರಿಗೆ ಅನ್ನಿಸ್ತಿದೆ ಕಮೆಂಟ್ ಮಾಡಿ ಹೇಳಿ. ಜಾಸ್ತಿ ಸೆಕೆ ಅಂತ ಈ ವರ್ಷ. ಚಂದು ಕಾಲಲ್ಲಿದ್ದಾರೆ. ಸೊ ಬಂದಮೇಲೆ ಲಂಚ್ ಪ್ರಿಪೇರ್ ಮಾಡಿ ಕೊಡ್ತೀನಿ ಅವ್ರಿಗೆ, ಚಪಾತಿ ಎಲ್ಲ ಮಾಡಿ. ಇಲ್ಲ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸರಿ ಇಲ್ಲ, ಜಿಯನ್ ಫಸ್ಟು ಅವ್ರಿಗೆ ಫಸ್ಟು ಆಗಲ್ಲ, ಅದಕ್ಕೆ ಸೊ ಎಲ್ರಿಗೂ ಒಟ್ಟಿಗೆ ಮಾಡಿಬಿಟ್ರೆ ಜೊತೆಗೆ ತಿನ್ಬೋದು. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮುಂಬೈಯಿಂದ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬಿರಿಯಾನಿಗೆ ಇವಾಗ ಬೇಕಂತ ಚಪಾತಿ ಮಾಡ್ತಾ ಇದ್ದೀನಿ. ಇದ್ರದ್ದು ಲಿಂಕ್ ಕೇಳ್ತಿರ್ತೀರಾ, ನಾನು ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬೇಬಿ ಒಂದೊಂದ್ಸರಿ ಎಷ್ಟು ಹಠ ಮಾಡ್ತಾನೆ ಅಂದರೆ, ಅಬ್ಬಾ ಚಿಕನ್ ಮಾಡಿಕೊಡು 48 ಡೇಸ್ ಚಿಕನ್ ಮಾಡೋಂಗಿಲ್ಲ, ಇನ್ನು ಮಿನಿಮಮ್ ಒಂದು 10 ಡೇಸ್ ಇದೆ. ಸೊ ಮಾಡೋಂಗಿಲ್ಲ ಅಲ್ಲಿವರೆಗೆ ಅವ್ನು. ಬಟ್ ಚಿಕನ್ ಮಾಡು ಮಮ್ಮ, ಚಿಕನ್ ಮಾಡು. ಫ್ರೆಂಡ್ಸ್, ಲಂಚ್ ರೆಡಿ. ಸಿಂಪಲ್ಲಾಗಿ ಬೀಟ್ರೋಟ್ ಹಾಗೆ ಚಪಾತಿ ಕೂತ್ಕೊಂಡು ಮಾಡಬೇಕಿವಾಗ. ಫ್ರೆಂಡ್ಸ್ ನೋಡ್ಬೋದು, ಲಂಚ್ ಆದಮೇಲೆ ನಾನು ಫ್ರೂಟ್ಸ್ ತಿಂತಾ ಇದ್ದೀನಿ. ಡೆಸರ್ಟ್ ಥರ ಏನು ಸ್ವೀಟ್ ತಿಂತಿಲ್ಲ, ಫ್ರೂಟ್ ತಿಂತಾ ಇದ್ದೀನಿ. ಫುಡ್ಡಲ್ಲೂ ಅಷ್ಟೇ ನಾನು ಫೈಬರು ಅದೆಲ್ಲ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಪ್ರೋಟೀನು ಕೂಡ ಆದಷ್ಟು ವೆಜಿಟೇಬಲಲ್ಲಿ ಏನೇನು ಪ್ರೋಟೀನ್ ಸಿಗುತ್ತೆ ಅದೆಲ್ಲ ತೊಗೊತಾ ಇದ್ದೀನಿ. ಅದ್ರ ಜೊತೆ ನೆಕ್ಸ್ಟ್ ಮತ್ತೆ ನಾನ್ ವೆಜ್ ಸ್ಟಾರ್ಟ್ ಮಾಡಿದಾಗ ಅದು ನಾನು ಏನಕ್ಕೆ ಇವಾಗ ಈ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ವೆಯ್ಟ್ ಲೂಸ್ಗೆ ಅಂತಲ್ಲ, ನನ್ನ ಸ್ಕಿನ್ ಚೆನ್ನಾಗಿರೋದಕ್ಕೆ. ಸೊ ನನ್ನ ಸ್ಕಿನ್ಸ್ ಚೆನ್ನಾಗಿರೋದಕ್ಕೋಸ್ಕರ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಈ ಡಯಟನ್ನು ನನಗೆ ಸಜೆಸ್ಟ್ ಮಾಡಿದ್ರು. ಸೊ ಈ ಡಯಟ್ಗೆಲ್ಲ ನೀವು ಸಜೆಸ್ಟ್ ಮಾಡೋದಕ್ಕೆ ಅವರು ನೀವು ಎಕ್ಸ್ಟ್ರಾ ಏನು ಪೇ ಮಾಡಬೇಕಾಗಿಲ್ಲ, ಇದು ಫ್ರೀ ಅಂತಲೇ ಹೇಳ್ಬೋದು. ನನ್ನದು ಹಳೆ ವೀಡಿಯೋಸ್ಗಳಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೀನಿ ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ. ಸೊ ಹೇಗೆ ಅದರಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾರೆ ಪ್ರಾಡಕ್ಟ್ಸು, ಹೇಗೆ ಡಯಟ್ನ ಸಜೆಸ್ಟ್ ಮಾಡ್ತಾರೆ ಅಂತ. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸ್ಕಿನ್ ಚೆನ್ನಾಗಿರೋದಕ್ಕೂ ಅಷ್ಟೇ ನಾವು ಒಂದು ಒಳ್ಳೆ ಡಯಟ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಲಾಸ್ಟು ಒಂದು 1 ಮಂತಿಂದ ನಾನು ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಏನು ಸಜೆಸ್ಟ್ ಮಾಡಿದ್ದಾರೆ ಡಯಟು ಅದು ಫಾಲೋ ಮಾಡ್ತಿದ್ದೀನಿ. ಸೊ ಕ್ಯೂರ್ ಸ್ಕಿನ್ನಲ್ಲಿ ನಿಮಗೆ ಸ್ಕಿನ್ಗೆ ಏನು ಪ್ರಾಬ್ಲಮ್ಸ್ ಇದೆ, ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ನ ನೋಡಿ ನಾವು ನಿಮಗೆ ಸ್ಕಿನ್ ಕೇರ್ ಕಿಟ್ನ ಸಜೆಸ್ಟ್ ಮಾಡ್ತಾರೆ. ಇದೊಂದು ಡರ್ಮಟಾಲಜಿಸ್ಟ್ ಬೇಸ್ಡ್ ಆ್ಯಪ್ ಇದು. ಸೊ ಇದರಲ್ಲಿ ನಿಮಗೆ ನಿಮ್ಮ ಸ್ಕಿನ್ಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡ್ತಾರೆ ನಿಮ್ಮ ಪ್ರಾಡಕ್ಟ್ಸ್ಗಳನ್ನ. ಜಸ್ಟ್ ನೀವು ಅವ್ರದ್ದು ಆ್ಯಪಲ್ಲಿ ಹೋಗ್ಬಿಟ್ಟು ನಿಮ್ಮದು ಫೋಟೋ ಅಪ್ಲೋಡ್ ಮಾಡಿದ್ರೆ ಅವ್ರು ನಿಮಗೆ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತಾರೆ. ನಾನು ಫಸ್ಟು ಕ್ಯೂರ್ ಸ್ಕಿನ್ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್ ಯೂಸ್ ಮಾಡಿ ಮುಖ ತೊಳಿತೀನಿ. ನಿಮ್ಮ ಮುಖದಲ್ಲಿರುವ ಡರ್ಟ್ ಇಂಪ್ಯೂರಿಟೀಸ್ ಎಲ್ಲ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ನಾನು ಕ್ಯೂರ್ ಸ್ಕಿನ್ ಬ್ಯಾರಿಯರ್ ರಿಸ್ಟ್ರಕ್ಚರ್ ಕ್ರೀಮ್ ಯೂಸ್ ಮಾಡ್ತೀನಿ. ಇದು ನಿಮ್ಮ ಸ್ಕಿನ್ನನ್ನು ನರಿಶ್ ಮಾಡೋದಕ್ಕೆ, ರಿಪೇರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಕ್ಯೂರ್ ಸ್ಕಿನ್ ಮಿನರಲ್ ಸನ್ಸ್ಕ್ರೀನ್ ಜೆಲ್ ಯೂಸ್ ಮಾಡೋದ್ರಿಂದ ಇದು ನಿಮಗೆ ಟ್ಯಾನ್ ಆಗೋದು ಅದೆಲ್ಲ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಕ್ಯೂರ್ ಸ್ಕಿನ್ ಗ್ಲೈಕೋ ಕ್ಲಿಯರ್ ಕ್ರೀಮ್, ಇದನ್ನು ನೀವು ನೈಟ್ ಯೂಸ್ ಮಾಡೋದ್ರಿಂದ ನಿಮಗೊಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ನು ಹೈಡ್ರೇಟ್ ಆಗೋದಕ್ಕೆ, ನಿಮ್ಮ ಸ್ಕಿನ್ನಲ್ಲಿರೋ ಆದಷ್ಟು ಎಲ್ಲ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.
ಪ್ಯೂರ್ ಸ್ಕಿನ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ನಲ್ಲಿ ನೀವು ಇಂಪ್ರೂವ್ ಆಗ್ತಿರೋದನ್ನ ನೀವೇ ನೋಡ್ತಾ ಹೋಗ್ತೀರಾ. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಸೊ ಹಾಗೆ ನಂದು ಕೋಡ್ ಇದೆ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಾನು ಪೂರ್ತಿ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಏನಂದರೆ ನಾಳೆ ನನ್ನದು ಬ್ರದರ್ ಇನ್ಲಾದು ಹೌಸ್ ವಾರ್ಮಿಂಗ್ ಸೆರೆಮನಿ ಇದೆ. ಸೊ ಅದು ಕೂಡ ನೀವು ನೋಡ್ಬೋದು ಇದೇ ಬ್ಲಾಗಲ್ಲಿ. ಸ್ವಲ್ಪ ಬಟ್ಟೆಗಳೆಲ್ಲ ಇದೆ, ಹೆಚ್ಚಿಡ್ತಾ ಇದ್ದೀನಿ. ಏನು ಗೊತ್ತಾ, ನಮಗೆ ಒಂದು ಖುಷಿ ಆಗೋದು, ನಾನು ಏನು ಜನಕ್ಕೆ ಡ್ರೆಸ್ ಹಾಕ್ಸ್ತೀನಿ ಅಥವಾ ನಾವು ಏನು ಜನಕ್ಕೆ ಮಾಡ್ತೀವಿ ಅದೆಲ್ಲ ತುಂಬ ಜನ ಬೇರೆ ಬೇರೆಯವರು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಎಷ್ಟೊಂದು ಜನ ಅದು ಖುಷಿ ಆಗುತ್ತೆ, ಅವ್ರ ಮಕ್ಳಿಗೂ ಇಷ್ಟಪಟ್ಟು ಅವರು ಮಾಡಿಸ್ತಾರೆ ಅಂತ. ಸೊ ಅದಕ್ಕೆ ಒಂದೊಂದ್ಸರಿ ಎಷ್ಟೊಂದು ಸರಿ ಇವಾಗ ನಾವೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಅದ್ರದ್ದೆಲ್ಲ ನಾನು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆಲ್ಲ ವಾಶ್ ಮಾಡಿಟ್ಟಿದ್ದು ಎಲ್ಲ ವಾಶ್ ಮಾಡ್ತೀನಿ. ನಾನು ಟ್ರಾವೆಲ್ಗೆ ಏನೇನು ತೊಗೊಂಡು ಹೋಗಿರ್ತೀವಿ ಅದೆಲ್ಲ ವಾಶ್ ಮಾಡ್ತೀನಿ, ಹಂಗೆ ಅಂತೂ ಇಡೋಲ್ಲ. ಬ್ಯಾಗು, ಕ್ಯಾಪ್ಸು, ಪ್ರತಿಯೊಂದೂ. ಫ್ರೆಂಡ್ಸ್, ಇವತ್ತು ಸೊ ನನ್ನ ಬ್ರದರ್ ಇನ್ಲಾದು ಮನೆ ಓಪನಿಂಗ್ ಇದೆ, ರೆಡಿಯಾಗಿದ್ದೀವಿ. ಅಂದರೆ ಹೌಸ್ ವಾರ್ಮಿಂಗ್ ಸೆರೆಮನಿ ಇದೆ, ರೆಡಿಯಾಗಿದ್ದೀವಿ, ಹೋಗ್ತಾ ಇದ್ದೀವಿ ಗೃಹ ಪ್ರವೇಶಕ್ಕೆ. ಜಿಯು ಕೂಡ ರೆಡಿಯಾಗಿದ್ದೇನೆ. ಜಿಯು ಅವನು ಹಾಲು ಕುಡಿಯೋದು ಬಂತೆ, ಬೆಳಗ್ಗೆ ಎದ್ದು ಬಿಸ್ಕೆಟ್ ಕೊಡು, ಹಾಲು ಬೇಡ ಅಂತ ಬಿಸ್ಕೆಟ್ ತಿಂತಿದ್ದೆ. ಬೇಗ ಬಿಸ್ಬಿಟ್ವಿ ಇವತ್ತು ಅಂತ. ಸೊ ಇದು ನಂದು ಔಟ್ಫಿಟ್, ಸ್ಯಾರಿ ಹಾಕ್ಕೊಂಡಿದ್ದೀನಿ, ರೇಷ್ಮೆ ಸೀರೆ, ರೆಡ್ ಕಲರ್, ಇದು ನೋಡಿರ್ತೀರ. ಸೊ ಸಿಂಪಲ್ಲಾಗಿ ಮೇಕಪ್. ಸೊ ಹೋಗ್ತಾ ಇದ್ದೀವಿ ಇವಾಗ. 1 hour ಬೇಕು ಇಲ್ಲಿಂದ ಹೋಗೋದಕ್ಕೆ, ಊರಿಂದನೂ ಬಂದಿದ್ದಾರೆ. ಜಿಯೋ ಸ್ಕೂಲ್ಗೆ ಹೋಗಿಲ್ಲ ಇವತ್ತು, ನೋ ಸ್ಕೂಲ್. ಯಾಕೆ ಹೋಗಿಲ್ಲ ಸ್ಕೂಲ್ಗೆ? ಹೋಗ್ಬೇಕು ತಾನೇ. ಗೃಹ ಪ್ರವೇಶ ಕಾಲ ಸಮೂರ್ತೋ ಅಸ್ತೋ. ಧ್ರುವಂ ತೇರಾಜ ಹೆಜ್ಜೆ ಮುಂದೆ ಬಂದ್ರು. ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಸಮರ್ಪಯಾಮಿ, ದೀಪಂ ದರ್ಶಯಾಮಿ, ನೈವೇದ್ಯ ಕಾಲಸ್ಯ ರಂಭಾಪುತ್ರೇ ಮಹಾನೇತ್ಯಂ ನಿವೇದಯಾಮಿ, ಮಹಾನೇತ್ಯಂ ಉಪಾಸಯಾಮಿ, ಸಮರ್ಪಿತ ಮಹಾನೇತ್ಯಂ ವಿಸರ್ಜಯಾಮಿ, ಕೃಪಯಾಮಿ, ಶಕ್ತಿಂ ಪುರಾತ್ಮಯಾಮಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹಾಲು ಉಗ್ಸೋದಕ್ಕೆ ಫಸ್ಟು ಪೂಜೆ ಎಲ್ಲ ಮಾಡಿಸಿದ್ದಾರೆ. ಸಿಂಪಲ್ಲಾಗಿ ಫ್ಯಾಮಿಲಿ ಮೆಂಬರ್ಸು, ಸ್ವಲ್ಪ ರಿಲೇಟಿವ್ಸ್ ಕೇಳಿನೇ ಮಾಡ್ಕೊಳ್ಳೋದು ಅಂತ ಮಾಡಿದ್ದು. ಸೊ ನೋಡಿ, ಇವಾಗ ಹಾಲು ಉಗ್ಸ್ತಾ ಇದ್ದಾರೆ ಇಲ್ಲಿ. ಫಸ್ಟು ಹಾಲು ಉಗ್ಸಿದ್ಮೇಲೆ ಮತ್ತೆ ಬೇರೆ ಪೂಜೆಗಳು ಕೂಡ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಫಸ್ಟು ಯಾವಾಗಲೂ ಹಾಲು ಉಗ್ಸೋದು. ಇಲ್ಲಿ ನೋಡಿ ದೇವರೆಲ್ಲ ರೆಡಿ ಮಾಡಿದ್ದಾರೆ. ಸೊ ಹೋಮ ಮಾಡಿಸ್ಬೇಕು ಇವಾಗ, ಇನ್ನೇನು ಹೋಮ ಸ್ಟಾರ್ಟ್ ಆಗುತ್ತೆ. ಸೊ ಹಾಲು ಉಗ್ಸಿ ಒಂದ್ಸರಿ ಅದು ಎಲ್ಲ ಪೂಜೆ ಮುಗಿಸಿ ನಂತರ ಹೋಮ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಶ್ರೀಮದ್ ಭಗವದ್ಗೋದಾಯನಾದಿ ಆಚಾರ್ಯೇಭ್ಯೋ ನಮಃ. ಪೂಜಾ ಪ್ರಾರಂಭ ಕಾಲ ಪೂಜಾ ಪ್ರಾರಂಭ ಕಾಲ ಶುಭಮುಹೂರ್ತೋ ಅಸ್ತು. ಕೈಯಲ್ಲಿರುವಂತಹ ಹೂ ಅಕ್ಷತೆಯನ್ನು ಗಣಪತಿಗೆ ಹಾಕಿ ನಮಸ್ಕಾರ ಮಾಡಿ. ಎಡಗೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಬಲೆಗೈಯನ್ನ ಮುಚ್ಕೊಂಡು, ಬಲೆಗೈಯನ್ನ ಮೇಲೆ ಮುಚ್ಕೊಂಡು ಬಲೆ ಮಂಡಿ ಮೇಲೆ ಇಟ್ಕೊಳ್ಳಿ. ವಿಷ್ಣು, ನೀವು ಮೇಲೆ ಕೈ ವಿಷ್ಣು 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 ರಾಜ್ಞಾಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ. ಮಹಾಗಣಪತಿಯನ್ನ ಕಲಿಯುಗದಲ್ಲಿ
ಮೊದಲನೇ ಮನೆಯ ಶುದ್ಧಿಗೋಸ್ಕರ ಶುದ್ಧಿ ಪುಣ್ಯ ಏನಾಗ್ತು ಬೇಜಾರಾಗ್ತಿದ್ಯಾ ಯಾಕೆ ಬ್ರಹ್ಮಣಸ್ಪತೆ ವಿಶ್ವತಃ ಫ್ರೆಂಡ್ಸ್ ಪೂಜೆ ಮಾಡ್ತಿದ್ದಾರೆ. ಸೊ ನಾನು ಇಲ್ಲಿ ಬಂದು ಬಾತ್ರೂಮ್ ಅಲ್ಲಿ ಬಂದು ಮಾತಾಡ್ತಿದ್ದೀನಿ. ಯಾಕೆಂದ್ರೆ ಮಧ್ಯೆ ಮಧ್ಯೆ ನಾನು ಮಾತಾಡಿಲ್ಲ ಅಂದ್ರೆ ನಿಮ್ಗೆ ಅಷ್ಟು ಬ್ಲಾಗ್ಸ್ ಚೆನ್ನಾಗಿ ಅನ್ಸಲ್ಲ, ಅದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ. ಪೂಜೆ ನಡೆಸ್ತಾ ಇದ್ದೀನಿ. ಇವಾಗ ನಾನೇ ಶೂಟ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಪಿಂಗ್ಸ್ ಅಲ್ಲಿ ನಾನು ಕಡಿಮೆನೇ ಇರ್ತೀನಿ, ಯಾಕೆಂದ್ರೆ ಶೂಟ್ ಮಾಡ್ತಾ ಇರೋದ್ರಿಂದ ನಾನು ಎಲ್ಲಾನು ಶೂಟ್ ಮಾಡ್ತಾ ಇದ್ದೀನಿ. ಚಂದು ಮಧ್ಯೆ ಕೆಲಸ ಇದೆ ಅವ್ರಿಗೆ, ಸ್ವಲ್ಪ ಅವ್ರಿಗೆ ಕೈ ಕೊಡಕ್ ಆಗ್ತಿಲ್ಲ ಕ್ಯಾಮ್ರಾ, ಸೊ ನಾನೇ ಶೂಟ್ ಮಾಡಬೇಕು. ಪೂಜೆ ಆಗ್ತಾ ಇದೆ. ಇವಾಗ ಹೋಮ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೇಗೆ ಅನ್ನಿಸ್ತು ನಂದು ಮೇಕಪ್ ಲುಕ್? ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಈ ಮೇಕಪ್ ಲುಕ್ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಜಿಯನ್ನ ಒಂದ್ ಕಡೆ ಕೂಡ್ಸೋದು ಸಿಕ್ಕಾಪಟ್ಟೆ ಕಷ್ಟ. ಒಂದ್ ಕಡೆ ಕೂರೋದೇ ಇಲ್ಲ ಅವನು. ಹೋಮ ಮಾಡಿಸೋದಕ್ಕಿಂತ ಮುಂಚೆ ಫಸ್ಟು ಇಲ್ಲಿ ಒಂದಿನ ಪೂಜೆ ಎಲ್ಲ ಮಾಡಿಸ್ತಾರೆ. ಅದೆಲ್ಲ ಮುಗಿಸಿ ನಂತರ ಹೋಮಕ್ಕೆ ಕೂರಿಸೋದು. ನಮ್ಮ ಹಾರ್ದಿಕ ಜಿಯನ್ ತಂಗಿ ಪಪ್ಪು, ನಮ್ಮ ಬೇಬಿ ಗರ್ಲ್. ಏನಾಯ್ತು ಏನಾಯ್ತು? ಏನ್ ಮಾಡ್ತಿದ್ಯಾ ನೀನು? ಜಿಯನ್ ತಿಂಡಿ ತಿಂದೆ ಹಠ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ. ಅವ್ರ ಪಪ್ಪ ಇದ್ದಾರೆ ತಿನ್ನೋದು, ಅವನು ನಾನಿದ್ರೆ ಹಠ ಜಾಸ್ತಿ. ನಿಂಗೂ ಬೇಕಾ ಮಗಳೇ ದೋಸೆ ಬೇಕಾ? ಅಲ್ಲಿ ಬೇಕಂತೆ ದೋಸೆ. ಅಲ್ಲಿ ಹೋಮ ಎಲ್ಲ ಮಾಡ್ತಿದ್ರಲ್ಲ, ಅದಕ್ಕೆ ನಾನು ನಮ್ಮ ಪಾಪುನ ಹೊರಗಡೆ ಎತ್ಕೊಂಡಿದ್ದೆ. ಜಿಯನ್ ಮತ್ತು ಪಾಪುನ ಹೊರಗಡೆ ಕೂರಿಸ್ಕೊಂಡಿದ್ದೆ. ಸೊ ಹೋಮ ಮಾಡ್ತಾಯಿದ್ರು ನೋಡಿ. ಸೊ ಹೋಮ ಸ್ಟಾರ್ಟ್ ಆಯಿತು. ಹೋಮ ಸ್ಟಾರ್ಟ್ ಆದಾಗ ಮಧ್ಯ ಹೇಳೋಂಗಿಲ್ಲ. ಸೊ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಕೂತಿರಬೇಕು. ಎಷ್ಟೇ ಕಷ್ಟ ಆದರೂ ಅದು ತುಂಬ ಕಣ್ಣಿಗೆಲ್ಲ ಬರ್ತಾ ಇರುತ್ತೆ. ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು. ನಮ್ಮ ಮನೇಲಿ ಮಾಡಿಸಿದಾಗ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಸಿಕ್ಕಾಬಟ್ಟೆ ಕಣ್ಣಿಗೆಲ್ಲ ಬರುತ್ತೆ, ಬಟ್ ಒಂಥರ ಖುಷಿ ಕೂಡ ಇರುತ್ತೆ ಅದರಲ್ಲಿ. ಸೊ ಏನೋ ಒಂಥರ ಖುಷಿ ಅದನ್ನು ಮಾಡೋದ್ರಲ್ಲೂ. ಬೇಬಿ ಜಿಯನ್ ಬೇಬಿ ಏನ್ ಮಾಡ್ತಿದ್ಯಾ? ಏನ್ ತಿಂತಿದ್ಯಾ? ಅಣ್ಣ ಕೊಡು ಚಿಪ್ಪಿ, ಚಿಪ್ಪಿ ಚಿಪ್ಪಿ ಕೊಡು ಚಿಪ್ಪಿ. ನಾವು ಸೊ ಫ್ರೆಂಡ್ಸ್ ಇವಾಗ ಅಲ್ಲಿ ಹೋಮ ಮಾಡ್ತಿದ್ದಾರೆ. ಅದಕ್ಕೆ ಇಬ್ರು ಹೊಗೆ ಜಾಸ್ತಿ ಆಗ್ತಿರಲಿಲ್ಲ, ಅದಕ್ಕೆ ನಾನು ಇವರಿಬ್ರು ಕೊಡ್ಸ್ಕೊಂಡು ಇಲ್ಲಿ ಬಾಲ್ಕನಿಲಿ ಕೂತಿದ್ದೀನಿ. ರೆಡಿ ಮಾಡಿ ನೀನು ಬನ್ನಿ. ವೀಡು ಮನೇಲಿ ಮಾಡಬೇಕು. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಕ್ಲಬ್ ಹೌಸಲ್ಲಿ ಊಟ ಅರೇಂಜ್ ಮಾಡಿದ್ವಿ. ಸೊ ಎಲ್ಲರೂ ಕ್ಲಬ್ ಹೌಸ್ಗೆ ಹೋದ್ವಿ. ಆಮೇಲೆ
ಸೊ ಫ್ರೆಂಡ್ಸ್, ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡ್ತಾ ಇದ್ವಿ, ಎಲ್ಲರೂ ಊಟ ಮಾಡ್ತಿದ್ದಾರೆ. ಯಾರು ಇಲ್ಲ, ಚಿಕ್ಕಮ್ಮ ಪಪ್ಪ ಕರಿಲ್ಲ, ಪಪ್ಪ. ಸೊ ಊಟ ಎಲ್ಲ ಮುಗಿಸಿ ಮತ್ತೆ ವಾಪಸ್ ಬಂದು ಅಲ್ಲಿ ಸ್ವಲ್ಪ ಹೊತ್ತು ನಾನು ನಮ್ಮ ಪಾಪುನ ಹಿಡ್ಕೊಂಡು ಆಟ ಆಡಿಸ್ತಿದ್ದೆ. ಅವಳಿಗೆ ಊಟ ರೆಡಿ ಮಾಡ್ತಾಯಿದ್ರು. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹಾಗೆ ಕ್ಯೂರ್ ಸ್ಕಿನ್ ಆ್ಯಪನ್ನ ಟ್ರೈ ಮಾಡಿ ನೋಡಿ.